ಈ ವಿಮಾನ ದುರಂತಕ್ಕೆ ರಾಜಸ್ಥಾನದ ಖುಷ್ಬೂ ರಾಜ್ ಪುರೋಹಿತ್ ಕೂಡ ಸಾವನ್ನಪ್ಪಿದ್ದಾರೆ. ಮೊದಲ ಸಲ ಪತಿ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಂತ ಮಹಿಳೆ ದುರ್ಮರಣ ಕಂಡಿದ್ದಾರೆ. ಲಂಡನ್ನಲ್ಲಿ ವಾಸವಾಗಿದ್ದ ಪತಿ ನೋಡೋದಕ್ಕೆ ಅಂತ ಈ ಖುಷ್ಬೂ ಹೋಗ್ತಾ ಇದ್ರು. ಖುಷ್ಬೂ ರಾಜ್ ಪುರೋಹಿತ್ ಇವರು ಕೂಡ ಸಾವನ್ನಪ್ಪಿದ್ದಾರೆ. ನವ ವಿವಾಹಿತೆ ಈಕೆ 5 ತಿಂಗಳ ಹಿಂದಷ್ಟೇ ವಿಪುಲ್ ಸಿಂಗ್ ಅವರನ್ನ ಮದುವೆ ಆಗಿದ್ರು. ಜನವರಿಯಲ್ಲಿ ಖುಷ್ಬೂ ವಿಪುಲ್ ಸಿಂಗ್ ಮದುವೆ ಆಗಿದ್ರು. ವಿಪುಲ್ ಸಿಂಗ್ ವೃತ್ತಿಯಲ್ಲಿ ವೈದ್ಯರಾಗಿದ್ರು. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ನಲ್ಲಿ ನೆಲೆಸಿದ್ರು. ತನ್ನ ಪತಿಯನ್ನ ನೋಡಬೇಕು ಅಂತೇಳಿ ಹೋಗ್ತಾ ಇದ್ದಂತ ನವ ವಿವಾಹಿತೆ ಖುಷ್ಬೂ ರಾಜ್ ಪುರೋಹಿತ್ ಸಾವನ್ನಪ್ಪಿದ್ದಾರೆ. ಮದುವೆ ಬಳಿಕ ತನ್ನ ಪತಿಯನ್ನ ಖುಷ್ಬೂ ನೋಡಿರಲಿಲ್ಲ. ವೀಸಾ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಲಂಡನ್ನತ್ತ ಪಯಣ ಬೆಳೆಸಿದ್ರು. 5 ತಿಂಗಳ ಬಳಿಕ ಪತಿ ನೋಡುವ ಖುಷಿಯಲ್ಲಿ ಖುಷ್ಬೂ ಹೊರಟಿದ್ರು. ಆದರೆ ಮಸಣ ಕಂಡಿದ್ದಾರೆ. ಪತಿಯನ್ನ ನೋಡದೆ ಇಹಲೋಕ ತ್ಯಜಿಸಿದ ಖುಷ್ಬೂ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ರು. ಮದುವೆ ಆಗ್ತಾ ಇದ್ದಂತೆ ಉನ್ನತ ವ್ಯಾಸಂಗಕ್ಕಾಗಿ ಅವರ ಪತಿ ಏನಿದ್ದಾರೆ ವಿಪುಲ್ ಸಿಂಗ್ ಲಂಡನ್ನಿಗೆ ತೆರಳುತ್ತಾರೆ. ಮದುವೆಯ ಒಂದಷ್ಟು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 5 ತಿಂಗಳ ನಂತರ ತನ್ನ ಪತಿಯನ್ನು ನೋಡಬೇಕು ಅಂತೇಳಿ ಖುಷಿಯಾಗಿ ಎಲ್ಲ ದಾಖಲೆಗಳನ್ನು ಹೊಂದಿಸ್ಕೊಂಡು ಪಾಸ್ಪೋರ್ಟ್ ವೀಸಾ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಲಂಡನ್ ಫ್ಲೈಟ್ ಹತ್ತಿದ್ರು. ಆದರೆ ಈ ರೀತಿ 60 ಸೆಕೆಂಡ್ನಲ್ಲಿ ದುರಂತ ಆಗುತ್ತೆ. ತನ್ನ ಪತಿಯನ್ನು ನೋಡ್ದೇನೆ, ಅಂದರೆ ಒಂದು ಬಾರಿ ಮಾತ್ರ ನೋಡಿದ್ದು, ಮದುವೆ ಸಂದರ್ಭದಲ್ಲಿ ನೋಡಿದ್ದು. ಅದಾದ ನಂತರ ಅವ್ರು ಲಂಡನ್ಗೆ ಹೋಗ್ತಾರೆ. ಮತ್ತೆ ಪತಿಯನ್ನು ಕಾಣೋದಕ್ಕೆ ಆಗಲಿಲ್ಲ. ಈ ದುರಾದೃಷ್ಟ ಖುಷ್ಬೂ ಅವರಿಗೆ. ಪಾಪ ಪತಿಯನ್ನು ನೋಡುವಂಥ ಆಸೆಯನ್ನು ಕೂಡ ಕೊನೆ ಆಸೆ ಆಯಿತು ಅವರಿಗೆ. ನೋಡೋದಕ್ಕಾಗದೆ ಸಾವನ್ನಪ್ಪಿದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ, ಲಂಡನ್ಗೆ ಹೊರಟವರ ಒಂದೊಂದು ಕಥೆಯೂ ಕೂಡ ಒಂದೊಂದು ರೀತಿ ಆಗಿತ್ತು. ಪತಿ ನೋಡೋದಕ್ಕೆ ಹೊರಟಿದ್ರು, ಕೆಲವರು ಮಗನ ನೋಡ್ಬೇಕಂತ ಹೊರಟಿದ್ರು, ಇನ್ನು ಕೆಲವರು ಫ್ಯಾಮಿಲಿ ಸಮೇತ ಮತ್ತೆ ವಾಪಸ್ ಯಾವಾಗ ಬರ್ತೀವೋ ಗೊತ್ತಿಲ್ಲ ಇಲ್ಲಿಗೆ, ಈ ಫ್ಯಾಮಿಲಿ ಸಮೇತ ಅಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತನೋ ಅಥವಾ ಇಲ್ಲಿಗೆ ಮತ್ತೆ ವಾಪಸ್ ಬರಬೇಕು, ಒಂದ್ಸಲ ಹೋಗಿ ಎಲ್ಲ ಸೆಟಲ್ ಮಾಡ್ಕೊಂಡು ಬರೋಣ ಅಂತೇಳೇನೋ ಅಥವಾ ಕೆಲಸದ ನಿಮಿತ್ತನೋ. ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ನೋಡಿ ಪತ್ನಿಯನ್ನು ನೋಡೋದಕ್ಕೆ ಹೊರಟಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಕಾರಣ ಇಟ್ಕೊಂಡು ಹೊರಟಿದ್ರು. ಆದರೆ ಅವೆಲ್ಲ ಕಾರಣಗಳು ಕೂಡ ನುಚ್ಚು ನೂರಾಗಿದ್ದು ಸುಟ್ಟು ಭಸ್ಮ ಆಗಿದ್ದು ಈ ವಿಮಾನ ದುರಂತದಲ್ಲಿ. ಯಾರು ಎಣಿಸಿರ್ಲಿಕ್ಕಿಲ್ಲ ಇಂಥ ಒಂದು ದೊಡ್ಡ ದುರಂತ ಆಗುತ್ತೆ ಅಂತ. ಒಂದು ಕ್ಷಣ ತಮ್ಮವರನ್ನ ನೆನೆಸ್ಕೊಳ್ಳೋದಕ್ಕೂ ದೇವರನ್ನ ನೆನೆಸ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಸಮಯಾವಕಾಶನೇ ಇರಲಿಲ್ಲ. ಆ ಮಟ್ಟಕ್ಕೆ ಈ ಒಂದು ದುರಂತ ಆಗೋಯ್ತು. ಒಬ್ಬೊಬ್ಬರ ಕಥೆಗಳನ್ನು ಕೂಡ ನಾವು ಬಿಚ್ಚಿಡ್ತಾ ಇದ್ದೀವಿ. ಯಾತಕ್ಕಾಗಿ ಹೋಗ್ತಾ ಇದ್ರು, ಅವ್ರು ಏನು ಕನಸು ಕಂಡಿದ್ರು ಅಂತ. ಇನ್ನು ಈ ವಿಮಾನ ದುರಂತ ಏನಿದೆ, ಅಜ್ಜಿ ನೋಡೋದಕ್ಕೆ ಬಂದಂಥ ಅಕ್ಕ ತಂಗಿ ಇಬ್ಬರು ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಲಂಡನ್ನಿಂದ ಅಹಮದಾಬಾದ್ಗೆ ಮೊಮ್ಮಕ್ಕಳು ಬಂದಿದ್ರು. ಅಜ್ಜಿಯ ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಂಥವರು ನಿಧನರಾಗಿದ್ದಾರೆ. ಗುಜರಾತ್ ಮೂಲದ ಸಹೋದರಿಯರ ದುರಂತ ಇದೆಯಲ್ಲ, ನಿಜಕ್ಕೂ ಕೂಡ ದಾರುಣ ಅಂತ್ಯ ಆಯಿತು. ಅಜ್ಜಿಯ ಜನ್ಮದಿನ ಆಚರಣೆಗೆ ಅಂತ ಲಂಡನ್ನಿಂದ ಬಂದಿದ್ರು. ಗುರುವಾರ ಮರಳಿ ಲಂಡನ್ಗೆ ತೆರಳಬೇಕಾಗಿತ್ತು. ಲಂಡನ್ ಫ್ಲೈಟು ಹತ್ತಿದ್ರು, ಆದರೆ ಲಂಡನ್ಗೆ ಹೋಗಲಿಲ್ಲ. ಏರ್ ಇಂಡಿಯಾ ವಿಮಾನದಲ್ಲಿ ಅಕ್ಕ ತಂಗಿ ದುರ್ಮರಣ ಕಂಡಿರೋದು. ತಮ್ಮ ಅಜ್ಜಿಯ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಈ ಅಕ್ಕ ತಂಗಿಯರು ಬಂದಿದ್ರು. ಆದರೆ ವಾಪಸ್ ಲಂಡನ್ಗೆ ಹೋಗಲೇ ಇಲ್ಲ. ಅಜ್ಜಿ ಬರ್ಡೇನೂ ಆಯಿತು, ವಾಪಸ್ ಹೋಗಬೇಕು ಅಂತ ಲಂಡನ್ ಫ್ಲೈಟು ಹಿಡಿದ್ರು. ನೋಡಿ, ಆ ಅಕ್ಕ ತಂಗಿಯರು ಅಜ್ಜಿಯ ಜೊತೆಗಿದ್ದಂಥ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ. ಬರ್ಡೇ ಸೆಲೆಬ್ರೇಷನ್ ಆದ ಬಳಿಕ ಅಜ್ಜಿಯ ಜೊತೆಗೆ ಒಂದಷ್ಟು ಕ್ಷಣಗಳನ್ನು ಕಳೆದ ಬಳಿಕ ಮತ್ತೆ ಲಂಡನ್ಗೆ ಹೋಗಬೇಕು ಅಂತ ಹೊರಟಿದ್ರು. ಲಂಡನ್ ಫ್ಲೈಟ್ ಹತ್ತಿದ್ರು. ಆದರೆ ಈ ರೀತಿಯಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಫ್ಲೈಟ್ ಭಸ್ಮ ಆಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು. ಪಾಪ ದಾರುಣ ಅಂತ್ಯ ಕಂಡಿರೋದು ಈ ಅಕ್ಕ ತಂಗಿಯರು. ಈ ಫೋಟೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಕ್ಕ ತಂಗಿಯರು ಅಜ್ಜಿ ಬರ್ಡೇ ಸೆಲೆಬ್ರೇಷನ್ಗೆ ಬಂದು ವಾಪಸ್ ಲಂಡನ್ಗೆ ಹೋಗಲೇ ಇಲ್ಲ ಅಂತೇಳಿ.